ಆದಿಶಕ್ತಿ ದೇವಿಯ ಒಂದು ಅವತಾರವೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಪುರಾಣದಲ್ಲಿ ಮಹಾವಿದ್ಯಾ ಎಂದು ಹೇಳಲಾಗುವ 10 ವಿದ್ಯೆಗಳಲ್ಲಿ 3ನೇ ವಿದ್ಯೆಯನ್ನು ಪ್ರತಿನಿಧಿಸುತ್ತಾಳೆ. ತ್ರಿಪುರ ಸುಂದರಿ ದೇವಿ ಎಂದರೆ 3 ಲೋಕಗಳ ಒಡತಿ. ಆದಿಶಕ್ತಿಯ ಅತ್ಯಂತ ಸೂಕ್ಷ್ಮ ಹಾಗೂ ಶಕ್ತಿಶಾಲಿ ಅವತಾರ. ತ್ರಿಪುರ ಎಂಬ ಶಬ್ದವು 3 ಲೋಕಗಳನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಈ 3 ಲೋಕಗಳನ್ನು ಭೂಮಿಯ ಲೋಕ, ಸ್ವರ್ಗಲೋಕ ಮತ್ತು ಪಾತಾಳಲೋಕ ಎಂದು ಅರ್ಥೈಸಲಾಗುತ್ತದೆ. ಆದರೆ ತಾಂತ್ರಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ 3 ಲೋಕಗಳು ಮಾನವನ ದೇಹ, ಮನಸ್ಸು ಅಥವಾ ಮಿದುಳು ಮತ್ತು ಸುಪ್ತ ಪ್ರಜ್ಞೆ ಅಥವಾ ಚೇತನಾವಸ್ಥೆಯನ್ನು ಸೂಚಿಸುತ್ತವೆ. ಈ ಕಾರಣದಿಂದ ತ್ರಿಪುರ ಸುಂದರಿ ದೇವಿಯು ಕೇವಲ ಭೌತಿಕ ಲೋಕಗಳಷ್ಟೇ ಅಲ್ಲ, ನಮ್ಮ ಒಳಗಿನ ಅಂತರಂಗದ ಲೋಕಗಳನ್ನು ನಿಯಂತ್ರಿಸುವ ಶಕ್ತಿಯಾಗಿದ್ದಾಳೆ. ಸುಂದರಿ ಎಂದರೆ ಕೇವಲ ದೇಹದ ಸೌಂದರ್ಯವಲ್ಲ, ಅದು ಜ್ಞಾನ, ಕರುಣೆ, ಸಹಾನುಭೂತಿ ಮತ್ತು ಶಕ್ತಿಯ ಸಮತೋಲನವನ್ನು ಸೂಚಿಸುವ ದಿವ್ಯ ಸೌಂದರ್ಯ. ಈ ಅರ್ಥದಲ್ಲಿ ತ್ರಿಪುರ ಸುಂದರಿ ದೇವಿಯು 3 ಅಂಶಗಳನ್ನು ದೇಹ, ಮನಸ್ಸು ಮತ್ತು ಆತ್ಮ ಕಾಪಾಡುವ, ಪೋಷಿಸುವ ಹಾಗೂ ಮಾರ್ಗದರ್ಶನ ಮಾಡುವ ಪರಮಶಕ್ತಿ ಎಂದು ಪುರಾಣಗಳು ವರ್ಣಿಸುತ್ತವೆ. ತ್ರಿಪುರ ಸುಂದರಿ ದೇವಿಯು ಆದಿಶಕ್ತಿ ದೇವಿಯ ಒಂದು ಪ್ರಮುಖ ಅವತಾರವಾಗಿದ್ದು, ದಶ ಮಹಾವಿದ್ಯೆಗಳಲ್ಲಿನ 3ನೇ ಮಹಾವಿದ್ಯೆಯನ್ನು ಪ್ರತಿನಿಧಿಸುತ್ತಾಳೆ. ಮಹಾವಿದ್ಯೆಗಳು ತಾಂತ್ರಿಕ ಪರಂಪರೆಯಲ್ಲಿ ಪರಮಶಕ್ತಿಯ 10 ವಿಭಿನ್ನ ಮುಖಗಳು ಎಂದು ಪರಿಗಣಿಸಲಾಗುತ್ತದೆ. ಈ ಮಹಾವಿದ್ಯೆಗಳಲ್ಲೇ ತ್ರಿಪುರ ಸುಂದರಿಯು ಅತ್ಯಂತ ಸೌಮ್ಯ, ಸುಂದರ ಹಾಗೂ ಆಕರ್ಷಕ ಶಕ್ತಿಯಾಗಿದ್ದಾಳೆ. ದುರ್ಗಾ ಮತ್ತು ಮಹಾಕಾಳಿ ದೇವಿಯಂತೆ ತ್ರಿಪುರ ಸುಂದರಿ ದೇವಿಯು ಪಾರ್ವತಿ ದೇವಿಯ ಒಂದು ರೂಪವೆಂದು ಶಾಸ್ತ್ರಗಳು ಹೇಳುತ್ತವೆ. ಶಿವನ ಶಕ್ತಿಯಾಗಿ, ಶಿವನೊಂದಿಗೆ ಸಮಾನವಾಗಿ ಸೃಷ್ಟಿಸಲ್ಪಟ್ಟ ಶಕ್ತಿಯೆಂದು ಅವಳನ್ನು ವರ್ಣಿಸಲಾಗಿದೆ. ಶ್ರೀಕುಳ ಸಂಪ್ರದಾಯದಲ್ಲಿ ತ್ರಿಪುರ ಸುಂದರಿಯನ್ನು ಆದಿಪರಾಶಕ್ತಿಯ ಅತ್ಯುನ್ನತ ರೂಪವೆಂದು ನಂಬಲಾಗುತ್ತದೆ. ಈ ಸಂಪ್ರದಾಯದ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೂ ಮಿಗಿಲಾದ ಶಕ್ತಿ ತ್ರಿಪುರ ಸುಂದರಿ ದೇವಿಯಲ್ಲಿದೆ. ನಮ್ಮ ದೇಹದ ಪ್ರಜ್ಞಾವಸ್ಥೆಯನ್ನು ನಿಯಂತ್ರಿಸುವ ದೇವಿಯೂ ಅವಳೇ. ವಿಶ್ವದ ಪ್ರತಿಯೊಂದು ಚಲನೆ, ಸೃಷ್ಟಿ, ಸ್ಥಿತಿ ಮತ್ತು ಲಯ ಅವಳ ಅನುಮತಿಯಿಲ್ಲದೆ ನಡೆಯುವುದಿಲ್ಲ ಎಂಬ ನಂಬಿಕೆ ಗಾಢವಾಗಿದೆ. ತ್ರಿಪುರ ಸುಂದರಿ ದೇವಿಯನ್ನು 3 ಮುಖ್ಯ ರೂಪಗಳಲ್ಲಿ ಚಿತ್ರಿಸಲಾಗುತ್ತದೆ: ತ್ರಿಪುರ ಬಾಲ, ತ್ರಿಪುರ ಸುಂದರಿ ಮತ್ತು ತ್ರಿಪುರ ಭೈರವಿ. ತ್ರಿಪುರ ಬಾಲ ರೂಪವು ಬಾಲ್ಯ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುವ ಯುವ ಕನ್ಯೆಯ ರೂಪವಾಗಿದೆ. ಇದು ಆತ್ಮದ ಮುಗ್ಧತೆ, ನಿಷ್ಕಲ್ಮಶತೆ ಮತ್ತು ದೇವರೊಂದಿಗೆ ನೇರ ಸಂಪರ್ಕವನ್ನು ಸೂಚಿಸುತ್ತದೆ. ತ್ರಿಪುರ ಸುಂದರಿ ರೂಪವು 3 ಲೋಕಗಳ ಶಾಶ್ವತ ಸೌಂದರ್ಯ, ಸಮತೋಲನ ಮತ್ತು ಆನಂದವನ್ನು ಪ್ರತಿನಿಧಿಸುತ್ತದೆ. ಈ ರೂಪದಲ್ಲೇ ದೇವಿಯು ಪರಿಪೂರ್ಣ ಶಕ್ತಿಯಾಗಿ ಆರಾಧಿಸಲ್ಪಡುತ್ತಾಳೆ. ತ್ರಿಪುರ ಭೈರವಿ ರೂಪವು ಲಲಿತಾ ದೇವಿಯ ಉಗ್ರ ಶಕ್ತಿಯಾಗಿದೆ. ಇದು ಅಜ್ಞಾನ, ಅಹಂಕಾರ ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ತೀವ್ರ ಶಕ್ತಿಯನ್ನು ಸೂಚಿಸುತ್ತದೆ. ಮಹಾವಿದ್ಯಾ ಆರಾಧನೆಯಲ್ಲಿ ಈ ರೂಪಕ್ಕೆ ವಿಶೇಷ ಮಹತ್ವವಿದೆ. ಇನ್ನು ತ್ರಿಪುರ ಬಾಲ ಮತ್ತು ತ್ರಿಪುರ ಸುಂದರಿ ರೂಪಗಳು ಶ್ರೀಚಕ್ರ ಆರಾಧನೆಯ ಕೇಂದ್ರಬಿಂದುವಾಗಿದ್ದು, ಶ್ರೀವಿದ್ಯಾ ಸಂಪ್ರದಾಯದ ಆಧಾರವಾಗಿವೆ. ತ್ರಿಪುರ ಸುಂದರಿ ದೇವಿಯು ಶಿವನ ಪತ್ನಿ. ಶಿವನೊಂದಿಗೆ ಏಕತ್ವ ಹೊಂದಿ ಆಕೆಯು ಸೃಷ್ಟಿಯನ್ನು ನಿರ್ಮಿಸುತ್ತಾಳೆ, ರಕ್ಷಿಸುತ್ತಾಳೆ ಮತ್ತು ಅವಶ್ಯಕವಾದಾಗ ನಾಶವನ್ನೂ ಮಾಡುತ್ತಾಳೆ. ಈ ಅರ್ಥದಲ್ಲಿ ಅವಳು ದುರ್ಗಾ ಮತ್ತು ಮಹಾಕಾಳಿ ದೇವಿಯ ಇನ್ನೊಂದು ಪರಿಪೂರ್ಣ ರೂಪ. ಧರ್ಮಗ್ರಂಥಗಳಲ್ಲಿ ತ್ರಿಪುರ ಸುಂದರಿ ದೇವಿಯನ್ನು ಸಾವಿರಾರು ನಾಮಗಳಿಂದ ಕರೆದಿದ್ದಾರೆ. ಆಕೆಯ ಬಾಲ್ಯ ರೂಪವನ್ನು ಬಾಲಸುಂದರಿ ಎಂದು, ಯುವತಿಯ ರೂಪವನ್ನು ಷೋಡಶಿ ಎಂದು ಕರೆಯಲಾಗುತ್ತದೆ. ಷೋಡಶಿ ರೂಪವು 16 ವರ್ಷಗಳ ಯೌವನವನ್ನು ಪ್ರತಿನಿಧಿಸುತ್ತದೆ. ಇದು 16 ಆಸೆಗಳು, 16 ಶಕ್ತಿಗಳು ಮತ್ತು 16 ಉಚ್ಚಾರ ಮಂತ್ರಗಳನ್ನು ಒಳಗೊಂಡಿದೆ. ಈ ಮಂತ್ರಗಳಲ್ಲಿ 15 ಉಚ್ಚಾರಗಳು ಹಾಗೂ ಒಂದು ಬೀಜ ಮಂತ್ರವಿರುತ್ತದೆ. ಷೋಡಶಿ ರೂಪವು ಭಕ್ತನನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಕರೆದೊಯ್ಯುತ್ತದೆ.
ಮಾನವನೊಳಗಿನ ಮುಗ್ಧತೆ, ಶುದ್ಧತೆ ಮತ್ತು ದೇವರತ್ತ ಒಲವು ಹೆಚ್ಚುವಂತೆ ಮಾಡುತ್ತದೆ. ತ್ರಿಪುರ ಸುಂದರಿ ದೇವಿಯನ್ನು ಲಲಿತಾ ಎಂದು ಕರೆಯಲಾಗುತ್ತದೆ. ಲಲಿತಾ ಎಂದರೆ ಬುದ್ಧಿವಂತಿಕೆ, ಸೌಂದರ್ಯ ಮತ್ತು ಪ್ರಕಾಶಮಾನ ವ್ಯಕ್ತಿತ್ವ ಹೊಂದಿರುವ ಮಹಿಳೆ ಎಂಬರ್ಥ. ಲಲಿತಾ ದೇವಿಯು ಬ್ರಹ್ಮಾಂಡದ ಸೃಷ್ಟಿ, ಕ್ರಿಯೆ ಮತ್ತು ಲಯಗಳ ಪ್ರತಿನಿಧಿಯಾಗಿದ್ದಾಳೆ. ಅವಳನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. ಇಡೀ ಬ್ರಹ್ಮಾಂಡದ ಆಡಳಿತ ಆಕೆಯ ಕೈಯಲ್ಲಿದೆ ಎಂಬ ನಂಬಿಕೆಯಿದೆ. ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ತ್ರಿಪುರ ಸುಂದರಿ ದೇವಿಯ ಆಜ್ಞೆ ಅವಶ್ಯಕವೆಂದು ಶಾಸ್ತ್ರಗಳು ಹೇಳುತ್ತವೆ. ಜೀವನದಲ್ಲಿ ದೊಡ್ಡ ಹಾಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅವಳನ್ನು ಪೂಜಿಸುವುದರಿಂದ ಮನಸ್ಸಿಗೆ ಸ್ಥಿರತೆ, ಸ್ಪಷ್ಟತೆ ಮತ್ತು ಸರಿಯಾದ ದಾರಿ ದೊರೆಯುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ತ್ರಿಪುರ ಸುಂದರಿ ದೇವಿಯು ಉದಯಿಸುತ್ತಿರುವ ಸೂರ್ಯನಂತೆ ಸಂತೋಷ, ಜ್ಞಾನ ಮತ್ತು ಸಹಾನುಭೂತಿಯ ಕಿರಣಗಳನ್ನು ಹರಡುತ್ತಾಳೆ. ಆಕೆಯನ್ನು 16 ವರ್ಷದ ಸುಂದರ ಯುವತಿಯಂತೆ ಚಿತ್ರಿಸಲಾಗುತ್ತದೆ. ಚಿನ್ನದ ಬಣ್ಣದ ಚರ್ಮ, ಕೆಂಪು ಕೆನ್ನೆಗಳು, ಆಕರ್ಷಕ ಕಣ್ಣುಗಳು, 4 ಕೈಗಳು, ತೆರೆದ ನಾಲಿಗೆ ಮತ್ತು ಕೆಲವೊಮ್ಮೆ ಭಯಭೀತಗೊಳಿಸುವ ಹಲ್ಲುಗಳು ಅವಳ ವೈಶಿಷ್ಟ್ಯ. ಒಂದು ಕೈಯಲ್ಲಿ ಹೂಬಿಟ್ಟಿರುವ ಕಬ್ಬಿನ ಬಿಲ್ಲು, ಇನ್ನೊಂದು ಕೈಯಲ್ಲಿ ಅಂಕುಶ, ಮತ್ತೊಂದು ಕೈಯಲ್ಲಿ ಹೂಬಾಣಗಳನ್ನು ಹಿಡಿದಿರುತ್ತಾಳೆ. ಅಂಕುಶವು ಆಕರ್ಷಣೆ ಮತ್ತು ನಿಯಂತ್ರಣವನ್ನು ಸೂಚಿಸಿದರೆ, ಕಬ್ಬಿನ ಬಿಲ್ಲು ಆಸೆಗಳನ್ನು ಸೂಚಿಸುತ್ತದೆ. ಹೂಬಾಣಗಳು ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುತ್ತವೆ. ದೇವಿಯ ಸೌಂದರ್ಯ ಎಷ್ಟರ ಮಟ್ಟಿಗೆ ಉನ್ನತವಾಗಿತ್ತೆಂದರೆ ಪರಶಿವನೇ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದನೆಂದು ಪುರಾಣಗಳು ಹೇಳುತ್ತವೆ. ತ್ರಿಪುರ ಸುಂದರಿ ದೇವಿಯು ಹೇರಳವಾದ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ. ಕೆಲವು ಚಿತ್ರಗಳಲ್ಲಿ ಅವಳನ್ನು ಕಾಳಿಯಂತೆ ಉಗ್ರ ರೂಪದಲ್ಲಿ ಚಿತ್ರಿಸಿದರೆ, ಇನ್ನು ಕೆಲ ಚಿತ್ರಗಳಲ್ಲಿ ಕಮಲದ ಮೇಲೆ ಕುಳಿತಿರುವ ಶಾಂತ ರೂಪದಲ್ಲಿಯೂ ಕಾಣಬಹುದು. ಮತ್ತೊಂದು ರೂಪದಲ್ಲಿ ಶಾಂತಿಯುತವಾಗಿ ಮಲಗಿರುವ ಶಿವನ ಸಮತಟ್ಟಾದ ದೇಹದ ಮೇಲೆ ಕುಳಿತಿರುವಂತೆ ತೋರಿಸಲಾಗುತ್ತದೆ. ಇದು ಶಕ್ತಿ ಮತ್ತು ಶಿವನ ಏಕತ್ವವನ್ನು ಸೂಚಿಸುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ತ್ರಿಪುರ ಸುಂದರಿ ದೇವಿಯು ಜೀವನದ ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತಾಳೆ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಸತತ ಯಶಸ್ಸನ್ನು ನೀಡುತ್ತಾಳೆ. ತ್ರಿಪುರ ಸುಂದರಿ ಮಹಾಮಂತ್ರವು ಶತ್ರುಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಟುಂಬ ಮತ್ತು ಸ್ನೇಹಿತರ ನಡುವೆ ಉಂಟಾಗುವ ಕಲಹ, ದ್ವೇಷ ಮತ್ತು ವಿವಾದಗಳನ್ನು ಕಡಿಮೆ ಮಾಡುತ್ತದೆ. ಸಾರ್ವತ್ರಿಕ ದುಷ್ಪರಿಣಾಮಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆಯಿದೆ. ಮಕ್ಕಳಿಗಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳು, ಗರ್ಭಿಣಿಯರು ಸುರಕ್ಷಿತ ಹೆರಿಗೆಗಾಗಿ ಈ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಭಾರತದಲ್ಲಿ ತ್ರಿಪುರ ಸುಂದರಿ ದೇವಿಯ ಅನೇಕ ಪ್ರಸಿದ್ಧ ದೇಗುಲಗಳಿವೆ. ರಾಜಸ್ಥಾನದ ಬನ್ಸ್ವಾರ, ಉದಯಪುರ, ತ್ರಿಪುರ ರಾಜ್ಯ, ಮನಾಲಿ, ಹಿಮಾಚಲ ಪ್ರದೇಶ, ಮೈಸೂರು ಸೇರಿದಂತೆ ಹಲವೆಡೆ ದೇವಾಲಯಗಳಿವೆ. ಪುರಾಣಗಳ ಪ್ರಕಾರ ಭಂಡಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ಜನರನ್ನು ರಕ್ಷಿಸಲು ತ್ರಿಪುರ ಸುಂದರಿ ದೇವಿಯು ಅವತಾರ ತಾಳಿದಳು. ಸೌಂದರ್ಯ, ಕರುಣೆ ಮತ್ತು ಅನುಗ್ರಹದ ಸಂಯೋಜನೆಯೇ ಆಕೆಯ ವ್ಯಕ್ತಿತ್ವ. ಮದುವೆ ವಿಳಂಬ, ವೈವಾಹಿಕ ಸಮಸ್ಯೆಗಳು, ಅಸಂಗತತೆ, ಬಂಜೆತನ, ಬಡತನ ಮತ್ತು ಸಾಲಗಳಿಂದ ಬಳಲುವವರು ತ್ರಿಪುರ ಸುಂದರಿ ದೇವಿಯನ್ನು ಪೂಜಿಸುವುದರಿಂದ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆ ಗಾಢವಾಗಿದೆ. ಪವಿತ್ರ ಹೃದಯ ಹೊಂದಿರುವ ಭಕ್ತರ ಜೀವನದಲ್ಲಿ ಅವಳು ಶಾಶ್ವತವಾಗಿ ನೆಲೆಸಿ ಅಂತಿಮವಾಗಿ ಮೋಕ್ಷದ ದಾರಿಗೆ ಕರೆದೊಯ್ಯುತ್ತಾಳೆ ಎಂದು ಶಾಸ್ತ್ರಗಳು ಸಾರುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.